ಸರ್ ಈಗ ನಿಮ್ಮದು ಬಿಜಾಪುರ ಅಲ್ಲ, ಬಾಗಲಕೋಟೆ ಅಲ್ಲ, ಬಾಗಲಕೋಟೆ. ಈಗ ಒಂದು ತಿಂಗಳ ಹಿಂದೆ ಡಾಕ್ಟರ್ ಪ್ರವೀಣ್ ಬಾಬು ನಮ್ಮ ತೋರ್ಸ್ಕೊಳಕ್ ಏನೇನು ತೊಂದರೆ ತೋರ್ಸ್ಕೊಳಕ್ ಇದ್ರಿ? ಗಡಸುತನ ಕಮ್ಮಿ, ಶೀಘ್ರ ಸ್ಖಲನ ಆಗ್ತಾ ಇತ್ತು, ಗಂಡ ಹೆಂಡತಿ ಸೇರ್ಬೇಕಾದ್ರೆ ಬೇಗ ಸ್ಖಲನ ಆಗ್ತದೆ, ಆಮೇಲೆ ವೀರ್ಯನು ಬಹಳ ತೆಳುವಾಗಿ ಬರ್ತಾ ಇತ್ತು, ಆಮೇಲೆ ಬಹಳ ವೀಕ್ ಇದ್ರಿ, ಹೌದಿಲ್ಲ? ದೇಹದಲ್ಲಿ ಸ್ಟ್ರೆಂತ್ ಅನ್ನೋದೇ ಇರ್ತಾ ಇರ್ಲಿಲ್ಲ, ಹೌದಲ್ಲ? ಈಗ 1 ತಿಂಗಳು ಮೆಡಿಸಿನ್ ತಗೊಂಡು ಹೋದ್ಮೇಲೆ ಇಂಪ್ರೂವ್ಮೆಂಟ್ ಏನಾದ್ರು ಆಗಿದೆಯಾ ಅಥವಾ ಆಗಿಲ್ವಾ? ಗಡಸ್ತನ ಇಂಪ್ರೂವ್ಮೆಂಟ್ ಆಗಿದೆಯಾ? ಶೀಘ್ರ ಸ್ಖಲನ ಇಲ್ಲ ಈಗ, ಆಮೇಲೆ ವೀರ್ಯಾಣು ದಪ್ಪಗೆ ಗಟ್ಟಿಗೆ ಬರ್ತಾ ಇದೆ, ಹೌದಲ್ಲ? ಆಮೇಲೆ ನೀವು ದಪ್ಪ ಆಗಿದ್ದೀರಿ, ಸ್ಟ್ರೆಂತ್ ಇದೆ, ಈಗ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ, ಆಮೇಲೆ ಆಸಕ್ತಿನೂ ಇಂಟ್ರೆಸ್ಟ್ ಲೈಂಗಿಕತೆಯಲ್ಲಿ ಇದೆಯಲ್ಲ, ಮುಂಚೆ ಅಷ್ಟಿರ್ತಾ ಇರಲಿಲ್ಲ, ನಿಜ ಹೇಳ್ತಿದ್ದೀರಲ್ವಾ? ಓಕೆ, ಇಂಪ್ರೂವ್ಮೆಂಟ್ ಇರೋದ್ರಿಂದಾನೇ ಮತ್ತೆ ನೀವು ಇನ್ನೊಂದ್ಸರಿ ತಗೊಳ್ಳೋಣ ಅಂತಾನೆ ಬಂದಿರೋದು, ಸತ್ಯ ತಾನೆ? ಡಾಕ್ಟರ್ ಲಂಚ ಕೊಟ್ಟು ಏನಾರು ಹೇಳಿಸ್ತದ? ನಿಜ ತಾನೆ? ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್ ಯಾವುದೇ ಇಲ್ಲ ಅಲ್ಲ? ಸತ್ಯ ತಾನೆ? ಒಟ್ಟು ಖುಷಿ ಇದೆಯಲ್ಲ? ಖುಷಿ ಇದೆ ಸರ್. ಒಳ್ಳೆಯದ.